ಆ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ ಬಾಗಲಕೋಟೆ ಲೋಕಸಭೆ ಟಿಕೆಟ್ ಬೇಕಾದಾಗ ಇದ ಸ್ವಾಮಿ ಚಲೋ ಇದ್ದ, ಇವತ್ ಕೆಟ್ಟ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ದರಾಮಯ್ಯನ ಮನೆಗೂ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು, ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು. ಇವತ್ತು ಹೆಂಗ್ ಕೆಟ್ಟ? ಸಮಾಜ ನೋಡ್ತೈತ್ರಿ. ಏನ್ ಮಾತೈತಿ ಮೀಡಿಯಾದ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡಿದ್ದೆಲ್ಲ ನಂಬ್ತಾರ ಅಂತ ತಿಳ್ಕೊಂಡಿರ? ಸಮಾಜ ನೋಡ್ತಿರ್ತೈತಿ. ಏನೈತೆ ಆ ಪೀಠದಾಗ? ಆ ಸ್ವಾಮಿ ಒಂದ್ ದಿವಸ ಪೀಠದಾಗ ಮಕ್ಕೊಂಡಿಲ್ಲ, ಜಗದ್ಗುರುಗಳು ಭಕ್ತರ ಮನೆಗೆ ಮನ್ಕೊಂತೈತಿ, ಅಲ್ಲೇ ಊಟ ಮಾಡ್ತೈತಿ, ಮತ್ ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ. ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ ರೊಕ್ಕದಾಗ ಒಂದು ಸಣ್ಣ ರೂಮ್ ಐತಲ್ಲ, ಅದನ್ನ ಬಿಟ್ರೆ ಮತ್ತೇನೂ ಇಲ್ಲ, ಏನೂ ಇಲ್ಲ. ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ. ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ, ನಿರಾಣಿ ಅವ್ರ ಬಗ್ಗೆ ನನಗೆ ಗೌರವ ಐತಿ, ಅದಕ್ಕೆ ಅವ್ರ ತನು ಮನ ಧನದ ಸಹಾಯ ಮಾಡ್ಯಾರ, ಅವ್ರು ತಗೊಳ್ಳಿ. ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತೀವಿ. ರಾಜಕಾರಣಕ್ಕೆ ಇದ್ರಾಗ ತರಬೇಡ್ರಿ. ನಾ ರಾಜಕಾರಣ ಮಾತಾಡೋದಿಲ್ಲ. ಯಾವ್ದು ಅಲ್ಲ, ಅದನ್ನ ಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಮೇಲೆ ಆಸೆ ಇದ್ರೆ ಪ್ರಭಾನ ಅದೊಂದು ಬಿಲ್ಡಿಂಗ್ ತಗೋಲ್ಲ. ನಾವು ಮತ್ತೊಂದು ಕಟ್ಕೊಂತೀವಿ, ಅದ್ರ ಬಾಜುಕ ಒಂದು ಹೊಲ ತಗೊಂಡ ನಮ್ಮ ಸ್ವಾಮಿಗಳ ಹೆಸರಲ್ಲೇ ಅವ್ರ ಹೆಸರಲ್ಲೇನೆ ಹೊಲ ತಗೊಂತೀವಿ. ಸಮಾಜದವ್ರು ಎಲ್ಲರೂ ಕೂಡ ಪಟ್ಟಿ ಹಾಕ್ತೀವಿ. ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಲ್ಲ, ಎಲ್ಲರೂ 100 ರೂಪಾಯಿ 1000 ರೂಪಾಯಿ ಪಟ್ಟಿ ಹಾಕಿ ಬೇಕಾದ್ರೆ ಇನ್ನೊಂದು ಪೀಠ ಕಟ್ಕೊಂತೀವಿ. ಹೌದಿದ ಸರ್, ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂತ ಕಳಕಳಿ, ಬದ್ಧತೆ ಅನ್ಕ್ವಶ್ಚನಬಲ್. ಒಂದು ಕಾರ್ ತಗೊಳ್ಳೋಷ್ಟು ರೊಕ್ಕಿಲ್ಲ ಅವ್ರ ಕಡೆ, ಒಂದು ಕಾರ್ ತಗೊಳ್ಳೋಷ್ಟು ರೊಕ್ಕಿಲ್ಲ. ದಿವಸಕ್ಕೆ 200-300 ಕಿಲೋಮೀಟರ್ ಅಡ್ಡಾಡ್ತಾರ. ಇಲ್ಲಿ ಲಗ್ನ ಐತೆ ಅಂದ್ರೆ ಇಲ್ಲಿ ಸಮಾಜದ ಮನೆಗೆ ಬರ್ತಾರೆ, ಇಲ್ಲಿ ಯಾರು ತೀರ್ಕೊಂಡಾರ ಅಂದ್ರೆ ಅವ್ರ ಮನೆಗೆ ಹೋಗ್ತಾರ. ಯಾರು ಕೊಟ್ಟ ರೊಕ್ಕ ಇಸ್ಕೊಂತಾರೆ, ಕೊಡ್ಲಿಕ್ಕಿಲ್ಲ. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದು ನೋಡ್ಲಿ ಇವರೆಲ್ಲರೂ. ಯಾಕೆ ಮಾತಾಡ್ತೀರ? ಅವ್ರು ಪಾಪ ಒಂದು ಸಮಾಜ ಕಟ್ಟಾಕ್ ದುಡಿಯಾಕತ್ತಾನ. ಏನು ಆಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ, ಏನು ಹೊಲ ಇಲ್ಲ, ಏನ್ ಮಠ ಇಲ್ಲ. ಆ ಮಠದಾಗ ಕುಂಡ್ರಾಕ್ 4 ಕುರ್ಚಿನೂ ಇಲ್ಲ. ನಾನು ಕೂಡಲ ಸಂಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದೆ, ಬ್ಯಾಡ್ರಿ ಗೌಡ್ರೆ, ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತೇನೆ, ಊರಾಗ ಹಳ್ಳಿಯಾಗ ಅಡ್ಡಾಡಿ ಅಂತ ಅಡ್ಡಾಡಿದ. ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋದ್ರಾಗ ಏನು ಅರ್ಥ ಐತಿ? ಸ್ವಾರ್ಥಕ್ಕಾಗಿ